ರಾತ್ರಿ ಮಳೆಗೆ ಬೆಚ್ಚಿ ಬಿದ್ದಿದೆ ನಮ್ಮ ಬೆಂಗಳೂರು. ಎಲ್ಲಿ ನೋಡಿದ್ರೂ ನೀರೋ ನೀರು. ರಸ್ತೆಯಲ್ಲಿ ನೀರು ನಿಂತು ರಸ್ತೆಯೋ ನದಿಯೋ ಅನ್ನುವಂಥ ರೀತಿಯಲ್ಲಿ ಆಗಿತ್ತು. ವರುಣನ ಆರ್ಭಟಕ್ಕೆ ನಲುಗಿ ಹೋಗಿದ್ದಾರೆ ಜನ. ರಾತ್ರಿ ಇಡೀ ಸುರಿದ ರಾಜಧಾನಿಯಲ್ಲಿ ಮಳೆ. ಮನೆಯ ಒಳಗೆ ನೀರು ನುಗ್ಗಿ ನಿವಾಸಿಗಳು ಪರದಾಟವನ್ನು ನಡೆಸಿದ್ದಾರೆ. ನಿನ್ನೆ ವೀಕೆಂಡ್ ಆಗಿದ್ರಿಂದ ವೀಕೆಂಡ್ ಖುಷಿಯಲ್ಲಿದ್ದಂತಹ ಜನರಿಗೆ ಮಳೆರಾಯ ಶಾಕ್ ಅನ್ನು ಕೊಟ್ಟಿದ್ದ. ಬೆಂಗಳೂರಿನ ಹಲವು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ರಾತ್ರಿ ಇಡೀ ಕೂಡ ಭಾರೀ ಮಳೆ ಸುರಿದಿದೆ. ಹೀಗಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ಬೆಂಗಳೂರಿನ ಹಲವು ಭಾಗದಲ್ಲಿ ನಿನ್ನೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದ್ದನ್ನು ಗಮನಿಸಬಹುದು. ಒಂದ್ ಕಡೆ ಈಗಾಗಲೇ ಕೇರಳಕ್ಕೆ ಮುಂಗಾರು ಮಾರುತಗಳು ಅಪ್ಪಳಿಸಿದೆ. ಇದರ ಬೆನ್ನಲ್ಲೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಮಳೆಯ ಆರ್ಭಟ ಶುರುವಾಗಿದೆ. ನಿನ್ನೆ ಅಂದರೆ ಶನಿವಾರ ಸುರಿದಂತಹ ಭಾರೀ ಮಳೆಗೆ ನಗರದ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿತ್ತು. ದಾಖಲೆ ಪ್ರಮಾಣದಲ್ಲಿ ನಿನ್ನೆ ಮಳೆ ಸುರಿದಿದೆ. ಇನ್ನು ಭಾರೀ ಮಳೆಯಿಂದಾಗಿ ಎಲ್ಚೇನಹಳ್ಳಿ ಆಗಿ ರಾಮಕೃಷ್ಣ ನಗರದಲ್ಲಿ ಅವಾಂತರ ಕೂಡ ಸೃಷ್ಟಿಯಾಗಿತ್ತು. ಚರಂಡಿಯ ನೀರು ಅನೇಕ ಪ್ರದೇಶಗಳಿಗೆ ನುಗ್ಗಿ ಜನರು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾಜಕಾಲುವೆಯಿಂದ ನೀರು ಕೂಡ ತುಂಬಿ ಹರಿತಾ ಇದೆ ರಸ್ತೆಯಲ್ಲಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ರಭಸವಾಗಿ ಹರಿತಾ ಇರುವಂತಹ ನೀರಿನಿಂದಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ರಾತ್ರಿ ಇಡೀ ಮಳೆ ನೀರನ್ನ ಹೊರಹಾಕುವಂತಹ ಪ್ರಯತ್ನದಲ್ಲೇ ನಿವಾಸಿಗಳು ನಿರತರಾಗಿದ್ರು. ಬೆಂಗಳೂರಿನ ಹಲವು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಇನ್ನು ಈ ಮಳೆಯಲ್ಲೇ ವಾಹನ ಸವಾರರು ಹೋಗೋದಕ್ಕೂ ಕೂಡ ಪರದಾಟವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಭಾರೀ ಮಳೆಯಿಂದಾಗಿ ರಸ್ತೆಗಳು ನದಿಯಂತಾಗಿದೆ. ಎಲ್ಚೇನಹಳ್ಳಿಯಲ್ಲಿ ಮನೆಗೆ ಮಳೆ ನೀರು ನುಗ್ಗಿದೆ. ರಾತ್ರಿ ಇಡೀ ಮಳೆ ನೀರನ್ನ ಹೊರ ಹಾಕೋದಕ್ಕೆ ಜನ ಪರದಾಟವನ್ನ ನಡೆಸಬೇಕಾಯಿತು. ಇನ್ನು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಬೇಸತ್ತು ಹೋಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಎಲ್ಚೇನಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಪರದಾಟವನ್ನ ನಡೆಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮನೆ ಮುಂಭಾಗದಲ್ಲೇ ಗುಂಡಿಯನ್ನ ತೆಗೆದು ಹೋಗಿದ್ದಾರೆ. ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ರಸ್ತೆಯ ಗುಂಡಿಯಲ್ಲೇ ಬೀಳುವಂತಹ ಪರಿಸ್ಥಿತಿ ಕೂಡ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಅದನ್ನ ಮುಚ್ಚುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಇದು ಎಲ್ಚೇನಹಳ್ಳಿಯ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದಾರೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇತ್ತು. ಮನೆಗೆ ನುಗ್ಗಿದಂತಹ ಮಳೆ ನೀರನ್ನ ರಾತ್ರಿ ಇಡೀ ಹೊರ ಹಾಕುವಂತಹ ಕೆಲಸದಲ್ಲೇ ನಿವಾಸಿಗಳು ನಿರತರಾಗಿದ್ರು. ಇನ್ನು ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟು ಇಲ್ಲಿ ಗಮನಿಸಬಹುದು. ಮನೆಯ ಮುಂಭಾಗದಲ್ಲಿ ಈ ರೀತಿ ರಸ್ತೆಯನ್ನ ಅಗೆದು ಹೋಗಿದ್ದಾರೆ. ಗುಂಡಿ ಆಗಿದೆ. ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ. ಆಯತಪ್ಪಿ ಯಾರಾದ್ರೂ ಬಿದ್ದರೆ ಕೊಚ್ಕೊಂಡೇ ಹೋಗುವಂತಹ ಪರಿಸ್ಥಿತಿ ಅಲ್ಲಿದೆ. ಮಳೆ ಸ್ವಲ್ಪ ಬತ್ತು ಅಂದ್ರೆ ಮನೆಗಳಲ್ಲಿ ನುಗ್ತದೆ. ಬಹಳ ಇಲ್ಲಿ ತೊಂದರೆ ಆಗ್ಬಿಡೋ. ನೀವು ನೋಡ್ತಾ ಇದ್ದೀರಿ ಅಲ್ವಾ, ಇಲ್ಲಿ ಒಂದ್ ಮಗು ಇಲ್ಲಿ ಇದು ಮಾಡಿಬಿಟ್ಟಿದ್ದು. ಅವ್ರಿಗೆ ಏನು ಆಗ್ಬಿಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ನೆಕ್ಸ್ಟ್ ಟೈಮ್ ಇದೆಲ್ಲ ಕ್ಲೀನ್ ಎಲ್ಲ ಮಾಡಿಲ್ಲ, ಇಲ್ಲಿ ಎಲ್ಲ ಏನು ಮಾಡಿದಾರ ಅಂದ್ರೆ ನಾವು ಆಕ್ಷನ್ ತಗೊಳ್ತೀನಿ. ನಮ್ ಸಮಸ್ಯೆ ಯಾರು ಇದು ಮಾಡ್ತಾ ಇಲ್ಲ. ನಾವು ಬಾಡಿಗೆಗಿದ್ರು ಊಟನೇ ತಿನ್ಬೇಕಲ್ಲ. ಏನ್ ಯಾಕೆ ಮಾಡ್ತಾ ಇದ್ದಾರೆ ಈ ತರ ಗೊತ್ತಾಗ್ತಾ ಇಲ್ಲ. ನೋಡಿ ಅಲ್ಲಿ ಗುಣಿ ತೊಟ್ಬಿಟ್ಟು ಹೊರಟೋದ್ರು ಅವರು. ಏನ್ ಮನೇಲಿ ಇರ್ಬೇಕು ನಾವು? ಎಲ್ಲ ಕೆಲಸಗಳೆಲ್ಲ ಬಿಟ್ಟು ಮನೇಲಿ ಇರ್ಬೇಕು. ಅವ್ರು ತಗೊಬಂದ್ ಹಾಕ್ತಾರ ಊಟ ನಮ್ಗೆ? ಹೇಳಿ, ನೀವೇ ಅರ್ಥ ಮಾಡ್ಕೋಬೇಕು. ಅವ್ರು ಬಂದು ಬಿಬಿಎಂಪಿ ಅವರು 30 ವರ್ಷದಿಂದ ಈ ಕಷ್ಟ ಇದೆ ನಮ್ಗೆ. ಮೊನ್ನೆ ಇದೇ ತರ ಮೀಡಿಯಾದವ್ರನ್ನ ಕರ್ಸ್ಬಿಟ್ಟು ನಾವೆಲ್ಲ ತೋರಿಸ್ತೀವಿ. ನೀವೇ ನೋಡಿ ಯಾವ ತರ ಓಪನ್ ಇದೆ. ಮಗುವಿಗೆ ಏನಾದ್ರು ಒಳಗಡೆ ಬಿದ್ರೆ ಅದನ್ನ ತೆಗಿಯಕ್ಕಾಗತ್ತಾ? ಮಳೆ ನೋಡಿ ಅವಾಗಲೇ ಒಂದು 3 ಅಡಿ ನೀರು ಬಂದು ಹೋಗಿದೆ. ನೋಡಿ ಬರ್ತಾರೆ ಆ ಮೇಡಮ್ ಅವ್ರು, ಪ್ರತಿ ಮೇಡಮ್ ಅವರೆಲ್ಲ ಬಂದು ನೋಡ್ಕೊಂಡು ಹೋದ್ರು. ಅದು ಮಾಡ್ತೀವಿ ಇದು ಮಾಡ್ತೀವಿ, ಇನ್ನೂ ಒಂದು ಕೆಲಸನ ಅವ್ರು ಮಾಡಿಲ್ಲ. ಈ ತರ ಇದ್ರೆ ನೋಡಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ನೋಡಿ ಎಲ್ಲರಿಗೂ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಬರ್ತಾರೆ ಸುಮ್ಮನೆ ಮಾಡ್ತೀನಿ ಅಷ್ಟೇ. ಎಲ್ಲರೂ ಬರ್ತಾರೆ, ಆಗ್ತಾ ಇದೆ ಪ್ರಾಬ್ಲಮ್. ನಮಗೂ ಗೊತ್ತು, ಅವ್ರಿಗೂ ಗೊತ್ತು. ಆಕ್ಷನ್ ಯಾರು ತಗೊಳ್ಳಲ್ಲ. ಬಿಬಿಎಂಪಿ ಬರ್ತಾರೆ, ಆಫೀಸರ್ ಬರ್ತಾರೆ, ಎಲ್ಲರೂ ನೋಡ್ತಾರೆ. ಅವ್ರ ಆಕ್ಷನ್ ಯಾರು ಹೇಳ್ಬೇಕು? MLA MP ಇರಬೇಕು, ಅವರು ಹೇಳ್ಬೇಕು. ಸ್ವಲ್ಪ ಪ್ರೆಷರ್ ಬಿದ್ಬೇಕು. ಅವ್ರ ಪ್ರೆಷರ್ ಅಲ್ಲಿಂದ ಬಂದ್ರೇನೆ ಇಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ಲಕ್ಷ್ಮಿ, ನಿನ್ನೆ ಸುರಿದಂತಹ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಏನೇನಾಗಿದೆ? ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಕೂಡ ಜನ ಶಾಪವನ್ನ ಹಾಕ್ತಾ ಇದ್ದಾರೆ.
ಅಲ್ಲಿನ ಏನು ನೆರೆ ರಾಜ್ಯ ಕೇರಳದಲ್ಲಿ ಮುಂಗಾರು ಮಾರುತಗಳು ಅಪ್ಪಳಿಸಿದ ಒಂದು ಪರಿಣಾಮ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಮಳೆಯ ಒಂದು ಅಬ್ಬರ ಜೋರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ನಿನ್ನೆ ರಾತ್ರಿ 8:30 ಸುಮಾರಿಗೆ ಸುಮಾರು 13.4 ಮಿಲಿಮೀಟರ್ ಅಷ್ಟು ಪ್ರಮಾಣದ ಮಳೆ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ನಗರದ ಬಹುತೇಕ ಪ್ರದೇಶಗಳಲ್ಲಿ ಒಂದು ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ನಿಂತ ಪರಿಣಾಮ ವಾಹನ ಸವಾರರಿಗೆ ಜನಸಾಮಾನ್ಯರು ಕೂಡ ತೊಂದರೆ ಆಗಿತ್ತು. ಅದಲ್ಲದೆ ಯಲಚೇನಹಳ್ಳಿ ಮತ್ತು ರಾಮಕೃಷ್ಣ ನಗರದಲ್ಲಿ ಮಳೆಯ ಪರಿಣಾಮ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಚರಂಡಿಯ ನೀರು ಮನೆಗಳಿಗೆ ಏರಿದಂತ ಪರಿಣಾಮ ಏಕಾಏಕಿ ನುಗ್ಗಿದಂತ ಪರಿಣಾಮ ಅಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳು ರಾತ್ರಿ ಜಾಗರಣೆ ಇದ್ದು ನೀರನ್ನ ಈಚೆ ಹಾಕುವಂತ ಕೆಲಸದಲ್ಲಿ ನಿರತಾಗಿರ್ತಕ್ಕಂಥದ್ದು. ಹೀಗಾಗಿ ಬೇಸತ್ತಂತ ಯಲಚೇನಹಳ್ಳಿ ಮತ್ತು ರಾಮಕೃಷ್ಣ ನಗರ ನಿವಾಸಿಗಳು ಬಿಬಿಎಂಪಿ ವಿರುದ್ಧ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಸಮಸ್ಯೆ ಆಗಾಗ್ಗೆ ಉಂಟಾಗಿದ್ರು ಸಹ ಬಿಬಿಎಂಪಿ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ, ಇದಕ್ಕೆ ಶಾಶ್ವತ ಪರಿಹಾರವನ್ನ ನೀಡ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಯಾಕಂದ್ರೆ ಏನು ಒಂದು ರೀತಿಯ ನದಿಯಂತ ಒಂದು ಪರಿಸ್ಥಿತಿ, ಪ್ರವಾಹದಂತ ಪರಿಸ್ಥಿತಿ ಯಲಚೇನಹಳ್ಳಿ ಕಂಡು ಬಂದಿರ್ತಕ್ಕಂಥ ಕನಕಪುರ ರಸ್ತೆ ಯಲಚೇನಹಳ್ಳಿ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯರು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ರು. ತದನಂತರ ಏನು ಬೊಮ್ಮನಹಳ್ಳಿ ವಲಯದ ಬಿಬಿಎಂಪಿ ಜಂಟಿ ಆಯುಕ್ತ ಅಜಿತ್ ಕುಮಾರ್ ಅವರು ಸ್ಥಳಕ್ಕೆ ಬಂದು ಈ ಒಂದು ಸಮಸ್ಯೆಗೆ ಈ ಒಂದು ಮಳೆ ಬಿದ್ದ ನಂತರ ಈ ಆಗ್ತಕ್ಕಂಥ ಅವಾಂತರಗಳಿಗೆ ಒಂದು ಶಾಶ್ವತ ಪರಿಹಾರವನ್ನ ನೀಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಮಾತನ್ನ ಕೊಟ್ಟ ನಂತರ ಅವರು ಪ್ರತಿಭಟನೆ ಹಿಂಪಡೆದಂತಕ್ಕಂಥ ಮಾಹಿತಿ ಕೂಡ ಇದೆ ಲಕ್ಷ್ಮಿ. ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.